ಅವರನ್ನ ನಾವು ಅಭಿನಂದಿಸುವುದಾದರೆ ಅವರನ್ನ ಸುತ್ತೋಲೆಯಿಂದ ಸನ್ಮಾನಿಸಲಿಕ್ಕೆ ಇವಾಗ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯಂತ ಒಂದು ಅಡವಿ ಸ್ವಾಮಿ ಮಠ ಇರಬಹುದು, ಹೇಳ್ಕೋತ ಇಷ್ಟು ಬಹಳ ಸಾಲ್ತೈತಿ. ಅದಕ್ಕ ಇವತ್ತು 5 ಲಕ್ಷ 10 ಲಕ್ಷ ರೂಪಾಯಿ ಇಲ್ಲೇ ಇಲ್ಲ, ಎಲ್ಲ 20-30 ಲಕ್ಷ ರೂಪಾಯಿ. ನನಗನ್ಸು ಮಟ್ಟಿಗೆ ಇಡೀ ಕರ್ನಾಟಕ ಒಳಗ ಅತಿ ಹೆಚ್ಚಿನ ಅನುದಾನ ತಂದವರು ಯಾರು ಇದ್ರು ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳ್ಬೋದು ನಾವು. ಅದಕ್ಕೆ ಅವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ನೀವೆಲ್ಲರೂ ಕೂಡ ಚುನಾವಣೆ ಒಳಗ ವೋಟ್ ಹಾಕಿದ್ರೆ ನಾವೆಲ್ಲ ಹಿಂದೂಗಳು ಒಂದಾಗಿ. ಯಾಕಂದ್ರೆ ಪರಿಸ್ಥಿತಿ ಹ್ಯಾಂಗ್ ಹಾಕಿತ್ತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋರಿ. ಜರ ಕರ್ತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಕಿತ್ತು, ಏನೂ ಇರ್ಲಾರ್ದೆ ಗೌರ್ಮೆಂಟ್ ಇತ್ತಂದ್ರೆ ಈಗ ಮಾತಾಡ್ತಾರ ಅವ್ರು. ಬಾಗವನ್ ಮಾರ್ಕೆಟ್ನಾಗ ಹೋಗ್ರಿ ನೀವು, ಹೆಂಗಿತ್ತಲ್ಪ ಏನಾರೇ ಕೈಪಲ್ ಕೇಳಿದ್ರೆ ಹೆಂಗಿತ್ತಂದ್ರೆ ಲಿತೆಗಾನ ಕೇಳ್ತಿದ್ರು, ಅವಾಚ ಶಬ್ದ ನಮ್ಮ ಹೆಣ್ಮಕ್ಳಿಗೆ ಬೈತಿದ್ರು. ಏನಾಯ್ತು ಇವತ್ತು ಇಡೀ ವಿಜಯಪುರದಾಗ 25ಕ್ಕಿಂತ ಹೆಚ್ಚು ನಮ್ಮ ಹಳ್ಳಿ ರೈತರಿಗೆ ಕೈಪಲ್ಯ ಮಾರುಕಟ್ಟೆ ಮಾಡುವರಂದ್ರೆ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್. ಅದಕ್ಕೆ ನಮ್ಮ ಹಿಂದೂಗಳು ಸುರಕ್ಷಿತವಾಗದಾರ, ಧೈರ್ಯದಿಂದ ಅದಾರ. ನಮ್ಮೆಲ್ಲ ಸಮಾಜಗಳ ಬಗ್ಗೆ ಇವತ್ತು ಸಣ್ಣ ಸಣ್ಣ ಸಮಾಜಗಳನ್ನು ಎತ್ತಿ ಹಿಡಿದು ಅವಾಗ ಆರ್ಥಿಕವಾಗಿ ಸಮುದಾಯ ಬರುವುದು, ದೇವಸ್ಥಾನ ಇರ್ಬೋದು, ಏನಾದ್ರೂ ಹೆಚ್ಚಿನ ಕೆಲಸ ಯಾರಾದ್ರೂ ಮಾಡತ್ತಿದ್ರೆ ಅದು ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳ್ಬೇಕು. ಅದಕ್ಕೆ ಅವ್ರ ಗತ್ತೇನೆ ಅವ್ರ ಜೊತೆನೆ ನಮ್ಮ ಟೀಮು ಹಂಗೆ, ನಮ್ಮ ಮೇಯರವರು ನಮ್ಮವ್ರು ಇದಾರ, ಡೆಪ್ಟಿ ಮೇಯರ್ ಇದಾರ, ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡಿ ನಾವು ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಪ್ರಾಮಾಣಿಕವಾಗಿ ಮಾಡುವಂತದ್ದು ಅವ್ರ ಮಾರ್ಗದರ್ಶನ ಮಾಡ್ಕೊಂಡುಂಟೆವು. ಅದು ಮುಂಬರುವ ದಿವಸ ಒಳಗೆ ನಮ್ದೆಲ್ಲ ಕನಸು ಒಂದೇ ಐತಿ, ಏನಂದ್ರೆ ಏನ ನಮ್ಮ ಉತ್ತರ ಪ್ರದೇಶನಾಗ ಯೋಗಿ ಆದಿತ್ಯನಾಥ್ ಅದರಲ್ಲ ಆ ರೀತಿ ಆಡಳಿತ, ಮಾದರಿ ಆಡಳಿತ ನಮ್ಗೆ ಇಲ್ಲಿ ಕರ್ನಾಟಕ ಬೇಕಾಗಿತ್ತು. ಏನಾದ್ರೆ ಕ್ವಿಂಕ್ ಅಂದ್ರೆ ಬುಲ್ಡೇಜರ್ JCB ಹೆಚ್ಚು ಕೆಲಸ ಯಾರಾದ್ರೂ ಮಾಡಿದ್ಮೇಲೆ ನಾವು ಇಲ್ಲಿಯ ಏನೊಂದು ಇದು ಇದೆ ತೆಗೆದು ಪೂರ್ತಿ ಏನು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಮಾರಕತೆಯನ್ನು ಹೆಸರಿಟ್ಟು ಮಾಡಿದ್ದೀವಿ. ಅದೇ ಮಾದರಿಯಲ್ಲಿ ನಾವು ನೀರಿನ ಟ್ಯಾಂಕಿತನ ಮತ್ತು ನಮ್ದು ಆ್ಯಕ್ಚುಲಿ ನೀರಿನ ಟ್ಯಾಂಕಿವರೆಗೆ ನಮ್ಮ ಟೆಂಡರ್ ಆಗಿದೆ. ಪೂರ್ತಿ ನಾವು BID ರೋಡ್ ಮಾಡಿದ್ದೀವಲ್ಲ, ಆದರೆ ಅಲ್ಲಿ ವಕಫ್ ಅಂತ ಹೇಳಿ ಇಲ್ಲಿಯವನೇ ಒಬ್ಬ ಟಪಾಲ್ ಅನ್ನುವಂಥ ಇಂಜಿನಿಯರು ಒಂದು ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದರಿಂದ ತಡ ಆಗಿದೆ. ಏನು ವರ್ಷ ಆಗಲಿ 6 ತಿಂಗಳಾಗಲಿ ಆ ನೀರಿನ ಟ್ಯಾಂಕಿ ಬಲ್ಲಿರುವಂಥ ಕಂಪೌಂಡ್ ತೆಗೆದು ಅವರೇನೋ MP ಪಾಟೀಲ್ರು ಒಂದು ಬೇರೆ ಪ್ಲ್ಯಾನ್ ಮಾಡಿದ್ರು. ಅದೇನು ಆಗೋದಲ್ಲ ಹೋಗೋದಲ್ಲ. ಅವ್ರದ್ದೇನು ಪ್ಲ್ಯಾನ್ ಇತ್ತಂದ್ರೆ ಈ ಕಡೆ ಏನದಾರಲ್ಲ ಮನೆಗಳು ಇವ್ರಿಗೆ ಪರಿಹಾರ ಕೊಟ್ಟು ಹೊರಗೆ ಹಾಕುನು, ಅದನ್ನು ಉಳಿಸೋನು. ಯಾಕಂದ್ರೆ ಅಲ್ಲಿ ಔರಂಗಜೇಬ ನಮಾಜ್ ಮಾಡಿ ಹೋಗ್ಯಾನಂತ. ಅದಕ್ಕೆ ನಾ MP ಪಾಟೀಲ್ರಿಗೆ ಹೇಳಿದೆ, ಇದು ಆಗೋದಲ್ಲ ಹೋಗೋದಲ್ಲ, ಸುಮ್ಮನೆ ಏನಾರು ಒಂದು ಹೇಳ್ಕೊತ ಇರಬೇಡ್ರಿ, ನಾವು ಆ ಕಡೆದೇ ತೆಗಿಯೋರು, ಈ ಕಡೆ ತೆಗಿಸ್ಕೊಡೋದಲ್ಲ, ನಮ್ಮದು ವಿದ್ಯುತ್ ಐತಿ. ಯಾಕಂದ್ರೆ ಅದು ಸರ್ಕಾರದ, ಅದು ವಕಫ್ದು ಅಲ್ಲ. ಈಗೆಲ್ಲ ವಕಫ್ ಕಾನೂನೇ ಚೇಂಜ್ ಮಾಡಿದವ್ರು ಅಂತವ್ರು ನಾವು ಬಿಜಾಪುರದವ್ರು ಹೆಂಗಿದೀವಿ ಅಂದ್ರೆ ಇಡೀ ದೇಶದ ಕಾನೂನು ಚೇಂಜ್ ಮಾಡೋರು ಯಾರಪ್ಪ ಅಂದ್ರೆ ವಕಫ್ದು ಬಿಜಾಪುರದವ್ರು. ಅವತ್ತು ನಾವು ಹೋರಾಟ ಮಾಡಿರಲಿಲ್ಲ ಅಂದ್ರೆ ಈ ಕಾನೂನು ಯಾರಿಗೂ ಗೊತ್ತಿರಲಿಲ್ಲ. ಭಾಳ ವಿಚಿತ್ರ ನಿಮ್ಗೆ ಅನ್ನಿಸ್ಬೋದು, ನಾವು ಸುಳ್ಳು ಹೇಳ್ಬೋದು ಅನ್ನಿಸ್ಬೋದು. ನಾವು ದಿಲ್ಲಿಗೇನು ಹೋಗಿದ್ದೀವಲ್ಲ, ಒಂದು ನೀವು ತೊಗೊಂಡು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ನಾವು ಕುಮಾರ್ ಬಂಗಾರಪ್ಪ ಎಲ್ಲರೂ ಅದರ ಕಮಿಟಿ ಅಧ್ಯಕ್ಷರು ಬಂದಿದ್ರಲ್ಲ ಇಲ್ಲಿ ಬಿಜಾಪುರಕ್ಕೆ, ಜಗದಂಬಿಕಾ ಪಾಲ್. ಅಲ್ಲಿ ಹೋದಾಗ ಮತ್ತು ಅವ್ರ ಜಾಯಿಂಟ್ ಸೆಕ್ರೆಟ್ರಿ, ಆ ಕಮಿಟಿ ಮೆಂಬರ್ ಮುಂದೆ ಇದನ್ನು ನಾವು ಒಯ್ದು ಇಟ್ಟಿವಿ. ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗೈತಿ, ಈ ವಕಫ್ ಅಂದ್ರೆ ಎಷ್ಟು ಕರಾಳ ಐತಿ, ಯಾರು ಬೇಕಾದವ್ರ ಮನೆ, ಯಾವ ಬೇಕಾದವ್ರ ಗುಡಿ, ಅವರಿಗೆ ಇದು ವಕಫ್ ತನಿಸ್ಬಿಟ್ರೆ ಅದನ್ನು ತಗೋಂಥ ಒಂದು ಕೆಟ್ಟ ಕಾನೂನು ಇದ್ದಿದ್ದೇ ಗೊತ್ತಿರಲಿಲ್ಲ. ಅದನ್ನು ನಾವು ಕನ್ವಿನ್ಸ್ ಮಾಡಿದ್ಮ್ಯಾಗ ಅವಾಗ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ತೊಗೊಂಡು ಇವತ್ತು ನರೇಂದ್ರ ಮೋದಿಯವರು ಆ ತಿದ್ದುಪಡಿ ಮಾಡಿದ್ರೆ ಹೇಳಿ ಇವತ್ತು ಹಾಹಾಕಾರ ಕಡಿಮೆ ಆಗೈತೆ. ಇಲ್ಕಂದ್ರೆ ದಿನಾ ನಮ್ಮ ದೇಶನಾಗ ಎಲ್ಲಿ ನೋಡಿ, ತಮಿಳ್ನಾಡ್ದಾಗ ಒಂದು ಉದಾಹರಣೆ ಹೇಳ್ತೀನಿ, 1,500 ವರ್ಷದಿಂದ ಕಟ್ಟಿದಂಥ ಒಂದು ದೇವಸ್ಥಾನ, ಆ ಗುಡಿ ಹಿಡಿದು ಇಡೀ ಊರೇ ವಕಫ್ ಮಾಡಿಬಿಟ್ಟಿದೆ. ಇಲ್ಲೇ ಪಡಗಾನೂರಿನಾಗ ಯಾರು ನಮ್ಮ ಚಾಲುಕ್ಯರು, ಬದಾಮಿ ಚಾಲುಕ್ಯರ ಕಾಲದಲ್ಲಿರುವಂಥ ಒಂದು ಈಶ್ವರನ ದೇವಸ್ಥಾನ, ಇಡೀ ಪಡಗಾನೂರೇ ವಕಫ್. ಅಂಥ ಕಾನೂನಿನ ವಿರುದ್ಧ ಹೋರಾಟ ಮಾಡಿ ನಾವು ಗೆದ್ದವಂಥವ್ರು. ಇದು ಏನು ವಾಟರ್ ಏನು ಟ್ಯಾಂಕ್ ಇದೆ, ಇದೇನು ಭಾಳ ದೊಡ್ಡದಲ್ಲ. ನಮ್ಮ ಶಿವರುದ್ರ ಹೇಳ್ದಂಗೆ ಈ ಸರ್ಕಾರ ಬಂದ ಮ್ಯಾಗ ಸ್ವಲ್ಪ ಭಾಳ ಅವರು ಜಿಗಿದಾಡ್ಲಕತ್ತಿದ್ರು. ಈ ನಮ್ಮದೇ ಸರ್ಕಾರ ಐತಿ, ನಮ್ಮದೇ ಸರ್ಕಾರ ಐತಿ, ಏ ಕ್ಯಾ ಕರೆಗ ಓ ಕ್ಯಾ ಕರೆಗ ಅಂತ.
6 ತಿಂಗಳು ಮಾತ್ರ ಜೋರು ಇತ್ತು ಅವ್ರು, ಮತ್ತೆ ಆಟೋ ಗಿಟೋ ಜೋರು ಹೊಡಿಲಕತ್ತಿದ್ದು. 6 ತಿಂಗಳ ನಂತರ ಗುರ್ತಾಯ್ತು ಯಾವ ಪಾರ್ಟಿಯಾಗ ಇದ್ರು ಮುಂದೆ ನಡೀತಪ್ಪ ಅಂತೇಳಿ ಸುಮ್ಮಾಗಿಬಿಟ್ಟ. ಯಾಕಂದ್ರೆ ಮೊನ್ನೆ ನೋಡಿದ್ರೆ ಸಿದ್ದರಾಮಯ್ಯವ್ರು ಬಂದಾಗ ಅವರೇ ಸಿದ್ದರಾಮಯ್ಯವ್ರ ಗಾಬರಿ ಆದರು. ಮಂದಿನ ಕೂಡಿಸೋದ್ರು ನಮ್ಮ ಕಾಂಗ್ರೆಸ್ MLAಗಳು. ಇವರೆಲ್ಲ ಬಸವನಗೌಡ ಬಂದ್ರೆ ಚಪ್ಪಾಳಿಗೆ ಸೀಟಿ ಹೊಡಿತಾರ. ನಮ್ಮ ಕಾಂಗ್ರೆಸ್ MLA ಮಂತ್ರಿಗಳು ಎದ್ದು ನಿಂತರು ಯಾರು ಸೀಟಿ ಹೊಡ್ಯಾರಿಲ್ಲ, ಚಪ್ಪಾಳಿ ಹೊಡ್ಯಾರಿಲ್ಲ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಭಾಳ ಬೂತಿ ಅಂತಾರೆ. ಏನು ಹೇಳಿದ್ರು, ಯತ್ನಾಳ್ ಫಾಲೋವರು, ನನ್ನ ಫಾಲೋವರು, ನನ್ನ ಫಾಲೋವರು, ಯತ್ನಾಳ್ ಫಾಲೋವರು. ಯಾಕೆ ನೀವೇ ನೋಡ್ರಿ ಹೆಂಗೆ ಐತಿತ್ತು. ಅದೇನಂತಾರಲ್ಲ ನಮ್ಮ ಹಿಂದಿ ಒಳಗೆ, ದುನಿಯಾ ಜುಕ್ತಿ ಹೇ ಜುಕಾನೆ ವಾಲೆ ಚಾಯಿ ಅಂತಾರೆ. ಹಂಗೆ ಬಿಜಾಪುರ ಅನ್ನೋಂಥದ್ದು ಈಗ ನೀವೆಲ್ಲ ಬೆಂಗಳೂರು ಮೈಸೂರು ಎಕಡೆ ಏನು ಹೋದ್ರಿ ಆಟೋದಾಗ ಹೊಂಟ್ರಂದ್ರೆ ಯಾವ ಊರು ಅಂತ ಕೇಳಿದ ಕೂಡ ಬಿಜಾಪುರ ಅಂದ್ರೆ ಏನು ಕೇಳ್ತಾರ, ಗೋಲ್ಮಠದ ಕೇಳ್ತಾರೆ ಯಾರ್ರಿ, ಯತ್ನಾಳ್ ಊರು ಅಂತ ಕೇಳ್ತಾರೆ. ಇದು ಕಾಮನ್ ಬೆಂಗಳೂರಿನಾಗ. ನಾನು ಅಡ್ಡಾಡ್ತಿದ್ದೆ ಕಾರ್ನಾಗೋದು, ನಾನು ನೋಡಿಕೂಡ ಆಟೋದವರು ಸರ್ ನಿಮ್ಮಂಥವ್ರು ಬರ್ಬೇಕು ಸರ್, ಮುಖ್ಯಮಂತ್ರಿ ಆಗ್ಬೇಕು ಸರ್ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನೀವೆಲ್ಲ ಕೊಟ್ಟಿರಿ.